ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 14ನೆಯ ತಿರುನಾಮ ಪುರುಷಃ. ಒಮ್ಮೆ ರಾಮಾನುಜಾಚಾರ್ಯರು ಸುಲ್ತಾನನನ್ನು ಭೇಟಿ ಮಾಡಲು ಡೆಲ್ಲಿಗೆ ಹೋದರು. ಆಚಾರ್ಯರ ಬಗ್ಗೆ ತಿಳಿದುಕೊಂಡಿದ್ದ ಸುಲ್ತಾನನು ಅವರನ್ನು ಗೌರವದಿಂದ ಬರಮಾಡಿಕೊಂಡನು. ರಾಮಾನುಜಾಚಾರ್ಯರು, ನೀವು ಮೇಲುಕೋಟೆಯ ದೇವಸ್ಥಾನದಿಂದ ತಂದ ಸಂಪತ್ತಿನ ಜೊತೆ ಭಗವಂತನ ಉತ್ಸವ ಮೂರ್ತಿಯನ್ನು ತಂದಿದ್ದೀರಿ. ನಾನು ಆ ಮೂರ್ತಿಯನ್ನು ಮತ್ತೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ದಯವಿಟ್ಟು ಆ ಮೂರ್ತಿಯನ್ನು ನನಗೆ ಹಿಂದಿರುಗಿಸಿ ಎಂದು ಕೇಳಿದರು. ಆಚಾರ್ಯರ ಮೇಲಿದ್ದ ಅಪಾರವಾದ ಗೌರವದಿಂದ ಸುಲ್ತಾನನು ತಾನು ಲೂಟಿ ಮಾಡಿದ ವಸ್ತುಗಳಿದ್ದ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗಿ, ಇವೆಲ್ಲವೂ ನಾನು ಮೇಲುಕೋಟೆಯಿಂದ ತಂದ ವಸ್ತುಗಳು. ನೀವು ಹುಡುಕುತ್ತಿರುವ ದೇವರು ಇದ್ದರೆ ಇಲ್ಲೇ ಇರಬೇಕು ಎಂದನು. ರಾಮಾನುಜಾಚಾರ್ಯರು ಎಷ್ಟು ಹುಡುಕಿದರೂ ಭಗವಂತನು ಅಲ್ಲಿ ಸಿಗದಿದ್ದಾಗ ಅವರು ಶೆಲ್ವಪಿಳ್ಳೈ ಬಾಪಾ ಎಂದು ಕೂಗಿದರು. ಇದನ್ನು ನೋಡಿದ ಸುಲ್ತಾನನು ಆಶ್ಚರ್ಯದಿಂದ, ನೀವು ಈ ರೀತಿ ಕರೆದ ಮಾತ್ರಕ್ಕೆ ನಿಮ್ಮ ದೇವರು ಬರುತ್ತಾರೆಯೇ? ಅದಕ್ಕೆ ರಾಮಾನುಜಾಚಾರ್ಯರು, ನಾನು ಭಕ್ತಿಯಿಂದ ಕರೆದರೆ ನನ್ನ ದೇವರು ಖಂಡಿತ ಬರುತ್ತಾರೆ ಎಂದು ಉತ್ತರಿಸಿದರು. ಸುಲ್ತಾನನು ರಾಮಾನುಜಾಚಾರ್ಯರಿಗೆ, ನಾನು ತಂದಿರುವ ಸಂಪತ್ತನ್ನೆಲ್ಲ ನಿಮಗೆ ತೋರಿಸಿದ್ದೇನೆ. ಬಹುಶಃ ನಿಮ್ಮ ಭಗವಂತ ಬೇರೆ ರಾಜರ ಬಳಿ ಇರಬಹುದು ಎಂದಾಗ ರಾಮಾನುಜಾಚಾರ್ಯರು ಸುಲ್ತಾನನಿಗೆ, ಅದು ಅಸಾಧ್ಯ. ಭಗವಂತ ಸ್ವತಃ ನನ್ನ ಕನಸಿನಲ್ಲಿ ಬಂದು ತಾನು ಇಲ್ಲೇ ಇರುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ನಾನು ಸರಿಯಾಗಿ ಹುಡುಕಿದರೆ ಸಿಕ್ಕೇ ಸಿಗುತ್ತಾರೆ ಎಂದು ಹುಡುಕುವುದನ್ನು ಮುಂದುವರಿಸಿದರು. ಸುಲ್ತಾನನು ತಕ್ಷಣ ನೆನಪಿಸಿಕೊಂಡು, ನನ್ನ ಚಿಕ್ಕ ಮಗಳು ಯಾವಾಗಲೂ ಒಂದು ವಿಗ್ರಹದೊಂದಿಗೆ ಆಟವಾಡುತ್ತಿರುತ್ತಾಳೆ. ಅದನ್ನು ಮಾತ್ರ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ನಿಮಗೆ ತೋರಿಸಿದ್ದೇನೆ. ರಾಮಾನುಜಾಚಾರ್ಯರು, ಓ ಹೌದೇ, ನಾನು ಆ ವಿಗ್ರಹವನ್ನು ನೋಡಬಹುದೇ ಎಂದು ಕೇಳಿದಾಗ ಸುಲ್ತಾನನು, ನೀವು ಸನ್ಯಾಸಿಗಳು, ಆ ವಿಗ್ರಹ ಅಂತಃಪುರದಲ್ಲಿದೆ. ನಿಮ್ಮನ್ನು ಹೇಗೆ ನಾನು ಒಳಗೆ ಕರೆದುಕೊಂಡು ಹೋಗಲಿ? ಅದಕ್ಕೆ ರಾಮಾನುಜಾಚಾರ್ಯರು, ಚಿಂತಿಸಬೇಡಿ, ನಾನು ಒಳಗಡೆ ಬರುವುದಿಲ್ಲ. ಹೊರಗಿಂದಲೇ ನನ್ನ ಪ್ರೀತಿಯ ಭಗವಂತನನ್ನು ಕರೆಯುತ್ತೇನೆ. ಸುಲ್ತಾನನು ಅವರನ್ನು ಅಂತಃಪುರದ ಬಾಗಿಲವರೆಗೆ ಕರೆದುಕೊಂಡು ಹೋದನು. ರಾಮಾನುಜಾಚಾರ್ಯರು ಅತ್ಯಂತ ಪ್ರೀತಿಯಿಂದ ಭಗವಂತನನ್ನು ಶೆಲ್ವಪಿಳ್ಳೈ ಬಾಪಾ ಎಂದು ಕರೆದ ತಕ್ಷಣವೇ ಆ ಸುಲ್ತಾನನ ಮಗಳ ಬಳಿ ಇದ್ದ ಭಗವಂತನು ಹೊರಗೆ ಬಂದು ರಾಮಾನುಜಾಚಾರ್ಯರ ಮಡಿಲಲ್ಲಿ ಕುಳಿತನು. ರಾಮಾನುಜಾಚಾರ್ಯರು ಬಹಳ ಸಂತೋಷದಿಂದ ಅವರನ್ನು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಿದರು. ಮರುದಿನ ರಾಮಾನುಜಾಚಾರ್ಯರು ದೇವಸ್ಥಾನಕ್ಕೆ ಹೋದಾಗ ಶೆಲುವಪಿಳ್ಳೆಯು ಕಣ್ಣೀರು ಸುರಿಸುತ್ತಿದ್ದುದನ್ನು ಕಂಡ ಆಚಾರ್ಯರು, ಸ್ವಾಮಿ, ಎಲ್ಲರ ಕಣ್ಣೀರು ಒರೆಸುವ ನಿಮ್ಮ ಕಣ್ಣಲ್ಲಿ ನೀರು, ಏನಾಯಿತು ನಾರಾಯಣ ಎಂದು ಬಹಳ ಸಂಕಟದಿಂದ ಕೇಳಿದರು. ಅದಕ್ಕೆ ಭಗವಂತನು, ಆ ಸುಲ್ತಾನನ ಮಗಳು ನನ್ನನ್ನು ಬಹಳ ಹಚ್ಚಿಕೊಂಡಿದ್ದಳು. ನಾನು ದೇವರೆಂದು ಅವಳಿಗೆ ಗೊತ್ತೇ ಇರಲಿಲ್ಲ. ಆದರೂ ನನ್ನನ್ನು ಬಹಳ ಹಚ್ಚಿಕೊಂಡಿದ್ದರಿಂದ ನನಗೀಗ ಅವಳ ನೆನಪಾಗುತ್ತಿದೆ ಎಂದು ಅವರ ದುಃಖವನ್ನು ಹೇಳಿಕೊಂಡರು. ರಾಮಾನುಜಾಚಾರ್ಯರಿಗೆ ಆ ಹುಡುಗಿಯ ಭಕ್ತಿಯನ್ನು ಕಂಡು ಭಗವಂತನನ್ನು ಅವಳಿಂದ ದೂರ ಮಾಡಬಾರದೆಂದು ತಕ್ಷಣವೇ ಸುಲ್ತಾನನ ಬಳಿ ಹೋದರು. ಅಲ್ಲಿ ನೋಡಿದರೆ ಆ ಚಿಕ್ಕ ಹುಡುಗಿಯೂ ಕೂಡ ತನ್ನ ವಿಗ್ರಹದ ನೆನಪಲ್ಲೇ ಜೋರಾಗಿ ಅಳುತ್ತಿದ್ದಳು. ರಾಮಾನುಜಾಚಾರ್ಯರು ಸುಲ್ತಾನನ ಬಳಿ ಮಾತಾಡಿ ಅವಳನ್ನು ಮೇಲುಕೋಟೆಗೆ ಕರೆದುಕೊಂಡು ಹೋಗಿ ಬೀಬಿ ನಾಚ್ಯಾರ್ ಎಂದು ಹೆಸರಿಟ್ಟರು. ಇಂದಿಗೂ ನಾವು ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿಯ ಪಾದದ ಬಳಿ ಬೀಬಿ ನಾಚ್ಯಾರನ್ನು ನೋಡಬಹುದು. ನಾವು ಮೇಲುಕೋಟೆಗೆ ಹೋದಾಗ ಅವರ ದರ್ಶನವನ್ನು ಪಡೆಯಲು ಮರೆಯಬಾರದು. ಬೀಬಿ ನಾಚ್ಯಾರ್ ಅವರು ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿದ್ದರೂ ಭಗವಂತನ ಪರಮ ಭಕ್ತೆಯಾಗಿದ್ದರು. ಅವರಂತೆ ನಾವು ಕೂಡ ದೇವರಿಗೆ ಸಂಪೂರ್ಣವಾಗಿ ಶರಣಾದರೆ ಆ ದೇವರು ಕೂಡ ನಮಗೆ ಒಲಿಯುತ್ತಾನೆ. ಪುರುಷಃ ಎಂದರೆ ತನ್ನನ್ನು ಪ್ರೀತಿಸುವ ಭಕ್ತರಿಗೆ ದಾಸನಾಗುವವನು ಎಂದು ಅರ್ಥ. ನಾವು ಪ್ರತಿದಿನ ಭಕ್ತಿಯಿಂದ ಪುರುಷಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಭಕ್ತಿಗೆ ಒಲಿದು ಅಧೀನನಾಗುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.